ಮೂರ್ಛೆ ಬಂದು ನರಳಾಡ್ತಾ ಇದ್ದ ರೋಗಿಗೆ ವೀಲ್ ಚೇರ್ ಸಿಗದೆ ಸಂಬಂಧಿಕರೇ ಹೊತ್ತುಕೊಂಡು ಹೋಗಿರುವಂತಹ ಅಮಾನವೀಯ ಘಟನೆ ನಡೆದಿದೆ. ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದ್ದು, ಕೊಪ್ಪಳ ತಾಲೂಕಿನ ಇಂದ್ರಾನಗರ ತಾಂಡ ನಿವಾಸಿ 3 ದಿನಗಳಿಂದ ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ರು. ಆದರೆ ನಿನ್ನೆ ಏಕಾಏಕಿ ಫಿಟ್ಸ್ ಕಾಣಿಸಿಕೊಂಡಿದೆ. ವೀಲ್ ಚೇರ್ ಸಿಗದ ಕಾರಣ 3ನೇ ಮಹಡಿಯಿಂದ ಎಮರ್ಜೆನ್ಸಿ ವಾರ್ಡ್ವರೆಗೂ ಸಂಬಂಧಿಕರೇ ಹೊತ್ತುಕೊಂಡು ಬಂದಿದ್ದಾರೆ. ವೈದ್ಯರು ಕೂಡ 3ನೇ ಮಹಡಿಗೆ ತೆರಳಿ ರೋಗಿಗೆ ಚಿಕಿತ್ಸೆ ನೀಡದ ಕಾರಣ ಎಮರ್ಜೆನ್ಸಿ ವಾರ್ಡ್ಗೆ ಹೊತ್ತುಕೊಂಡು ಹೋದ ಅಮಾನವೀಯ ಘಟನೆ ನಡೆದಿದೆ. ಕೊಪ್ಪಳ ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ರೋಗಿಯ ಸಂಬಂಧಿಕರು ಆಕ್ರೋಶ ಹೊರಹಾಕಿದ್ದಾರೆ. ಮೂರ್ಛೆ ಬಂದು ನರಳಾಡ್ತಾ ಇದ್ರೂ ಕೂಡ ರೋಗಿಗೆ ವೀಲ್ ಚೇರ್ ಸಿಗದಂತಹ ಪರಿಸ್ಥಿತಿ ಉಂಟಾಗಿದ್ದು, ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದ್ದು, ಕೊಪ್ಪಳ ತಾಲೂಕಿನ ಇಂದ್ರಾನಗರ ತಾಂಡ ನಿವಾಸಿ 3 ದಿನಗಳಿಂದ ಕೂಡ ಅದೇ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡೆದುಕೊಳ್ತಾ ಇದ್ರು. ಆದರೆ ಏಕಾಏಕಿ ಅವರಿಗೆ ಫಿಟ್ಸ್ ಕಾಣಿಸಿಕೊಂಡಿದ್ದು, ವೀಲ್ ಚೇರ್ ಸಿಗದ ಹಿನ್ನೆಲೆಯಲ್ಲಿ 3ನೇ ಮಹಡಿಯಿಂದ ಎಮರ್ಜೆನ್ಸಿ ವಾರ್ಡ್ವರೆಗೂ ಕೂಡ ಸಂಬಂಧಿಕರೇ ಪೇಷಂಟನ್ನು ಹೊತ್ತುಕೊಂಡು ಹೋಗ್ತಿರುವಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇರ್ಬೋದು. ಇನ್ನು ಎಮರ್ಜೆನ್ಸಿ ವಾರ್ಡ್ವರೆಗೂ ಸಂಬಂಧಿಕರೇ ಹೊತ್ಕೊಂಡು ಬಂದಿದ್ದು, ವೈದ್ಯರು ಕೂಡ 3ನೇ ಮಹಡಿಗೆ ತೆರಳಿ ರೋಗಿಗೆ ಚಿಕಿತ್ಸೆ ನೀಡದ ಕಾರಣ ಎಮರ್ಜೆನ್ಸಿ ವಾರ್ಡ್ಗೆ ಹೊತ್ತುಕೊಂಡು ಹೋಗಿರುವಂತಹ ಅಮಾನವೀಯ ಘಟನೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದೆ.